ಸೊ ಯಾಕೆ ನೀವು ಆಟೋ ನಾಗರಾಜ್ ಅಂತಾನೆ ಫೇಮಸ್ ಆದ್ರಿ? ಲಕ್ಷಾಂತರ ಪೋಸ್ಟರ್ ಮಾಡ್ಸರು ರಾಮು ಸರ್. ನನ್ಗೊಂದು ಆಟೋ ತುಂಬಿಟ್ರು, ನೋಡಪ್ಪ ನಾಗರಾಜನ್ ತುಂಬಿಕೊಂಡು ಎಲ್ಲಂದ್ರಲ್ಲಿ ಆಟೋ ಮಾಡಿಸ್ರು. ಇಲ್ಲೂ ಕೂಡ ನಿಮಗೂ ಹಾಗೇನೆ ದರ್ಶನ್ ಅವ್ರಿಗೂ ಕೂಡ ಸಾಕಷ್ಟು ರಿಲೇಟಿವ್ ಇದೆ. ಕಂಟೆಂಟ್ಗೆ ಸರ್ವಾಂತರಾಮಿ ಟೈಟ್ಲು ಕರೆಕ್ಟಾಗಿ ಆಪ್ಟ್ ಆಗಿತ್ತು. ಸೊ ಅದನ್ನ ಇಟ್ಕೊಂಡಿದ್ವಿ. ಬಟ್ ನಾವು ಗೊತ್ತಿದ್ದು ದರ್ಶನ್ ಸರ್ ಟೈಟ್ಲು ಅಂತ ನಾವು ಇಟ್ಕೊಂಡಿಲ್ಲ ಸರ್. ಅತಿರಥ ಮಾರುತ ಸಾರಥಿ ಆಟೋ ಡ್ರೈವರ್ ಒಬ್ಬ ಸಾಹಿತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಆಟೋ ಚಾಲಕರನ್ನ ರಾಜರನ್ನಾಗಿ ತೋರಿಸಿರುವಂತಹ ಸಾಕಷ್ಟು ಸಿನಿಮಾಗಳಿದೆ. ಸೊ ಸುಮಾರು 25 ವರ್ಷಗಳಿಂದ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಪ್ರೀತಿಯ ಆಟೋ ನಾಗರಾಜ್ ಅವರು. ನೀವೀಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ರ, ಆಟೋ ಅಂದ ತಕ್ಷಣ ಆ ಸಿನಿಮಾಗಳೆಲ್ಲನೂ ಕೂಡ ಸೂಪರ್ ಹಿಟ್ ಸಿನಿಮಾಗಳು. ಅದೇ ರೀತಿ ಅದರ ಒಂದು ಸಿನಿಮಾಗಳ ಹಿಂದೆ ಇವರ ಒಂದು ಕರ್ತವ್ಯ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಕೆಲಸ ಆಗಿರ್ಬೋದು ಸಾಕಷ್ಟಿದೆ. ಸೊ ಇವತ್ತು ಆ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಬಗ್ಗೆ ಆಗಿರ್ಬೋದು, ಮತ್ತಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. 25 ವರ್ಷಗಳಾಯಿತು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ. ಸಾಕಷ್ಟು ಸಿನಿಮಾಗಳಲ್ಲಿ ನಾವು ಆಟೋ ಹಿಂದೆ ನಾವು ನೋಡಿರ್ತೀವಿ. ರಿಲೀಸ್ ಆಗುತ್ತೆ ಅಂತ ಅಂದಾಗ ಎಲ್ಲ ಸಿನಿಮಾಗಳು ಕೂಡ ಆಟೋ ಹಿಂದೆ ಇಡೀ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಚಾಲನೆ ಮಾಡ್ತಾ ಇರುತ್ತೆ. ಅದರ ಹಿಂದೆ ನಿಮ್ಮ ಒಂದು ಪರಿಶ್ರಮ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋವಂಥದ್ದು ಈಗಾಗಲೇ ನೋಡಿದ್ದೀವಿ. ಸೊ ಯಾಕೆ ನೀವು ಆಟೋ ನಾಗರಾಜ್ ಅಂತಾನೆ ಫೇಮಸ್ ಆದ್ರಿ ಅಂತ? ಸರ್, ನಾನು ಕಲಾವಿದ ಆಗಬೇಕು ಅಂತ ಬೆಂಗಳೂರು ಬಂದಿದ್ದು. SLC ಫೇಲ್ ಆದ ತಕ್ಷಣ ಬೆಂಗಳೂರಿಗೆ ಬಂದೆ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಣ ಅಂತ. ಬೇಸಿಕಲಿ ನಾನು ಸಿನಿಮಾದಲ್ಲಿ ನಮ್ಮ ಸ್ಕೂಲ್ ಡೇಲಿ ಡ್ರಾಮಾಗಳನ್ನ ಮಾಡ್ತಿದ್ದೆ, ಹಳ್ಳಿಗಳಲ್ಲಿ ಡ್ರಾಮಾಗಳು ಮಾಡ್ತಿದ್ದೆ ಚಿಕ್ಕವನಾಗಿದ್ದಾಗ. ನಾನು ಯಾಕೆ ಆರ್ಟಿಸ್ಟ್ ಆಗಬಾರ್ದು, ಎಲ್ಲ ತೆರೆ ಮೇಲೆ ನೋಡ್ತಾ ಇದ್ದೆ ಎಲ್ಲರನ್ನು. ಅಣ್ಣವರು, ವಿಷ್ಣು ಸಾರು, ಶಂಕರ್ ಸಾರ್ ಎಲ್ಲರೂ ನೋಡ್ತಾ ಇದ್ದೆ. ಸೊ ನಾನು ತೆರೆ ಮೇಲೆ ಬರಬೇಕು ಏನೋ ಆಸೆ ಆಯಿತು. SLC ಫೇಲ್ ಆದ ತಕ್ಷಣ ಜೀವನ ಏನು ಮಾಡೋದು ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದು ಒಂದಷ್ಟು ದಿನ ಫ್ರೆಂಡ್ ಮನೆಗಳಲ್ಲಿ ಉಳ್ಕೊಂಡು ಗಾಂಧಿನಗರ ರೌಂಡ್ ಆಗ್ತೆ. ಗೊತ್ತಿಲ್ಲ, ಗಾಂಧಿನಗರ ನಮ್ಮನ್ನು ರಿಸೀವ್ ಮಾಡ್ಕೊಂಡಿಲ್ಲ. ಜೀವನ ಮಾಡಬೇಕಲ್ಲ, ಏನು ಮಾಡೋದು? ಆಟೋ. ಬೇರೆ ನಾವು ಸೆಕ್ಯೂರಿಟಿ ಕೆಲಸಕ್ಕೋ ಇನ್ನೊಂದು ಯಾವುದೋ ಕಂಪ್ನಿ ಕೆಲಸಕ್ಕೋ ಹೋದರೆ ಅಲ್ಲಿ ರಜೆಗಳಿರಲ್ಲ, ಸಿನಿಮಾ ಆಸೆ ಸತ್ತೋಗ್ಬಿಡತ್ತೆ. ಆಟೋ ಆದರೆ ಓನ್ ಬಿಸ್ನೆಸ್. ಆಟೋ ಓಡಿಸ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಆಟೋ ನಿಲ್ಲಿಸಿ ಯಾವಾಗ ಬೇಕಾದ್ರೂ ಶೂಟಿಂಗ್ ಹೋಗ್ಬೋದು ಅನ್ನೋದು ಮನಸ್ಸಲ್ಲಿ ಬಂತು. ಆಟೋ ಸೆಲೆಕ್ಷನ್ ಮಾಡ್ಕೊಂಡೆ ಜೀವನೋಪಾಯಕ್ಕೋಸ್ಕರ ಆಟೋ ಓಡಿಸ್ಕೊಂಡು ಹಾಗೆ ಒಂದಷ್ಟು ಎಲ್ಲೆಲ್ಲಿ ಸಿನಿಮಾಗಳು ನಡೀತಾ ಇತ್ತು, ಅಲ್ಲೆಲ್ಲ ಶೂಟಿಂಗ್ ಹೋಗೋದು, ಮಾತಾಡ್ಸೋದು, ನಂಬರ್ ತಗೊಳ್ಳೋದು. ಅವಾಗೆಲ್ಲ ಮೊಬೈಲ್ ಇಲ್ಲ, ಫೋಟೋ ಕೊಟ್ಟು ಬರೋದು, ಹಿಂದೆ ನಂಬರ್ ಬರ್ಕೊಳ್ಳೋರು ತೆಗೆದು ಬಿಸಾಕ್ತಿದ್ರು. ಏನು ಮಾಡೋದು? ಈಗ ಇದೇ ಥರ ಆದರೆ ನಾನು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ, ನನ್ನ ಆಸೆ ಸತ್ತೋಗ್ಬಿಡತ್ತೆ ಅಂತೇಳಿ ಸಿನಿಮಾ ಪ್ರಚಾರಕ್ಕಿಳಿದೆ. ರಾಮು ಸಾರು ಒಂದು ಸಾರಿ ಕರೆದ್ರು, ಒಂದು ಸಿನಿಮಾ ಮಾಡ್ತಾಯಿದ್ರು. ಆ ಸಿನಿಮಾ ಪ್ರಚಾರಕ್ಕೆ ಅಂತ ಶಕ್ತಿ ಸಿನಿಮಾ. ಸಣ್ಣ ಪೋಸ್ಟರ್ ಮಾಡ್ತಿದ್ರು. ಆವಾಗ ದೊಡ್ಡ ಪೋಸ್ಟರ್ ಬರ್ತಲ್ಲ, ಸಣ್ಣ ಮಾಡ್ತಿದ್ರು, ವಿಂಡೋಗಳಿಗೆ ಹಾಕ್ತಿದ್ರು. ಲಕ್ಷಾಂತರ ಪೋಸ್ಟರ್ ಮಾಡ್ಸರು ರಾಮು ಸರ್. ನನಗೊಂದು ಆಟೋ ತುಂಬಿಟ್ರು, ನೋಡಪ್ಪ ನಾಗರಾಜನ್ ತುಂಬಿಕೊಂಡು ಎಲ್ಲಂದ್ರಲ್ಲಿ ಆಟೋ ಮಾಡಿಸೋದು. ಅವಾಗೆಲ್ಲ ಸಿನಿಮಾ ಕ್ರೇಜು, ಕಿತ್ಕೊಂಡು ಅಣಿಸ್ಕೊಂತ ಇದ್ರು. ಕೊಡುಗರು ಅಂತ ಕಿತ್ಕೊಂಡು ಅಣಿಸ್ಕೊತೀವಿ. ಇವಾಗೆಲ್ಲ ಕಮರ್ಷಿಯಲ್ ಆಯಿತು. ಅಣಿಸ್ಬೇಕು ಅಂತಂದ್ರೆ ಅವ್ರಿಗೆ ಪೇ ಮಾಡಬೇಕು. ಸೊ ಅದರಿಂದ ರಾಮು ಅವ್ರ ಹತ್ರ ಆದರು. ಇದೇ ಥರ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅವ್ರ ಹತ್ರ ಹೋಗೋದು, ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ತಗೊಳ್ಳೋದು, ಅವ್ರನ್ನ ಮಾತಾಡ್ಸೋದು. ಅವ್ರ ಸಿನಿಮಾ ಪ್ರಮೋಷನ್ ಮಾಡಿಕೊಟ್ಟಾಗ ನೆಕ್ಸ್ಟು ಸಿನಿಮಾ ಮಾಡಿದಾಗ ನಮ್ಗೆ ಕ್ಯಾರೆಕ್ಟರ್ ಕೊಡ್ತಾರೆ ಅನ್ನೋದು ನನಗೆ ಆಯಿತು. ಸೊ ಅದನ್ನೇ ಮುಂದುವರ್ಸ್ಕೊಂಬಂದೆ. ಡೈರೆಕ್ಟರ್ ಪರಿಚಯ ಆಗ್ತಿದ್ರು, ಕ್ಯಾಮ್ರಾಮನ್ ಪರಿಚಯ ಆಗ್ತಿದ್ರು, ಪ್ರೊಡ್ಯೂಸರ್ ಪರಿಚಯ ಆಗ್ತಿದ್ರು. ಅವ್ರು ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ ಮಾಡುವಾಗ ಸರ್ ನನಗೊಂದು ಕ್ಯಾರೆಕ್ಟರ್ ಕೊಡಿ ಅಂತಂದ್ರೆ ಕೊಡ್ತಾಯಿದ್ರು. ಸೊ ಇದು ಒಂದು ಬಾಂಧವ್ಯ ಏನು ಅಂದರೆ ಈ ಥರ ಹೋದ್ರೆ ನನ್ನ ಕ್ಯಾರೆಕ್ಟರ್ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಈ ಆಟೋ ಪಬ್ಲಿಸಿಟಿನ ಆಯ್ಕೆ ಮಾಡಿಕೊಂಡೆ, ಆಟೋನ ಆಯ್ಕೆ ಮಾಡಿದೆ. ಎಲ್ಲಿ ಅವರು ಆಟೋ ನಾಗರಾಜ್ ಅವರು? ಸರ್ ನಂದು ಮೂಲತಃ ಮಳವಳ್ಳಿ ತಾಲೂಕು, ಮೇಗ್ಲಪುರ ಗ್ರಾಮ ಸರ್, ಮಂಡ್ಯ ಜಿಲ್ಲೆ. ಓಕೆ. ಈಗ ಮಂಡ್ಯಗೂ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೂ ತುಂಬ ಹತ್ತಿರದ ನಂಟಿದೆ. ಹೌದು. ಸೊ ಅಂಬರೀಷ್ ಅಣ್ಣ ಅವ್ರು ಎಷ್ಟು ನೆನಪಾಗ್ತಾರೆ ಈ ಒಂದು ಸಂದರ್ಭದಲ್ಲಿ? 100% ಅವರು ಮಂಡ್ಯದ ಗಂಡು. ಆ ಸ್ಥಾನ ತುಂಬಕ್ಕೆ ಯಾರೂ ಆಗಲ್ಲ ಬಿಡಿ. ಇವಾಗ ಅವ್ರು ತುಂಬ ನೆನಪಾಗ್ತಾರೆ. ಅವ್ರನ್ನ ಮೀಟು ಮಾಡಿದ್ದೀನಿ, ಯಾವುದೋ ಒಂದು ಸಿನಿಮಾ ಮುಹೂರ್ತದಲ್ಲಿ ಮಾತಾಡಿದ್ದೀನಿ. ಏಕೆಂದರೆ ನಮ್ಮ ಸೋದರ ಮಾವ ಮತ್ತು ಅವರು ಕ್ಲಾಸ್ಮೇಟು, ದೊಡ್ಡಸಿನಕೆರೆ ಅವರೇ. ಸೊ ಹಂಗಾಗಿ ನಾನು ಅವರು ಇದ್ದಂಥ ಮನೆ, ಓಡಾಡೋಂಥ ಜಾಗ ಅಲ್ಲೆಲ್ಲ ಓಡಾಟ ಮಾಡಿದ್ದೀನಿ. ಅಂಬರೀಷ್ ಅಣ್ಣನ ನಾವು ಇಲ್ಲಿಟ್ಕೊಂಡಿದ್ವಿ. ಅಂಬರೀಷ್ ಅಣ್ಣ, ಶಂಕರಣ್ಣ, ವಿಷ್ಣು ಸಾರ್ ಅಂತಂದರೆ ನಮ್ಮ ಆಟೋ ಚಾಲಕರಿಗೆ ಯಾವತ್ತೂ ಇರ್ತಾರೆ. ಅಣ್ಣವರು ಎಲ್ಲ, ಪುನೀತ್ ಎಲ್ಲ. ಎಸ್ ಸರ್, ಈಗ 25 ವರ್ಷಗಳಾಯಿತು. ಸಾರಥಿ ಸಿನಿಮಾದ ಮೂಲಕ ನೀವೆಲ್ಲನೂ ಕೂಡ ಮತ್ತೊಂದು ಹೆಜ್ಜೆಯನ್ನು ಇಡೋದಕ್ಕೆ ಶುರುವಾಯಿತು. ಸಾರಥಿ ಸಿನಿಮಾಗೆ ನೀವು ಯಾವ ರೀತಿಯಂತಹ ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡ್ರಿ? ಅದನ್ನು ಯಾವ ರೀತಿ ಒಂದು ಕಾರ್ಯರೂಪಕ್ಕೆ ತೊಗೊಂಬಂದ್ರಿ ಅಂತ? ಸರ್, ಸಾರಥಿ ಬಂದು ಆಟೋ ಚಾಲಕರ ಕಾನ್ಸೆಪ್ಟ್. ಓಕೆ. ತುಂಬ ಆಟೋಗಳು ಬೇಕಾಗ್ತಿತ್ತು ಅವಾಗ. ನಾನೊಂದಷ್ಟು ಡಾಕ್ಯುಮೆಂಟ್ರಿಗಳು ಮಾಡ್ತಾ ಇದ್ದೆ. ಈ ಚಂದನ ಟಿ ವಿದು ಡಾಕ್ಯುಮೆಂಟ್ರಿಗಳಲ್ಲಿ
ಆಟೋದಲ್ಲಿ ಊಟ ಪ್ರೊಡಕ್ಷನ್ ಥರ ಕೆಲಸ ಮಾಡೋದು, ಜೊತೆಗೆ ಬಂದರೆ ಒಂದು ಪಾತ್ರ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಸೊ ಅಲ್ಲಿ ಯಾರೋ ಒಬ್ಬರು ಪರಿಚಯ ಆಗ್ತಾರೆ ನನಗೆ. ಈ ಸಾರಥಿ ಸಿನಿಮಾಗೆ ಒಂದು 400 ಆಟೋ ಬೇಕಂತೆ ಸಾಂಗ್ಗೆ ಅಂತ. ಸಾಂಗಿಗಿಂತ ಮುಂಚೆ ದರ್ಶನ್ ಸರ್ ಓಡಿಸೋ ಆಟೋ ಬಂದು ನಮ್ಮ ಫ್ರೆಂಡ್ದೆ, ಓಕೆ, ನಾನೇ ಕೊಡಿಸಿದ್ದನ್ನ. ಸಾಂಗಿಗೆ 400 ಆಟೋ ಬೇಕು. ಇಲ್ಲಿ ಒಂದು ಶಾಲಿನಿ ಒಂದು ಗ್ರೌಂಡ್ ಇದೆ ಇಲ್ಲಿ, ನೇತಾಜಿ ಗ್ರೌಂಡ್ ಅಂತ. ಅಲ್ಲಿ ಸಾಂಗ್ 400 ಆಟೋ ನಿಂತಿರುತ್ತೆ. ಅತಿರಥ, ಮಹಾರಥ, ಸಾರಥಿ ಅಂತ ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳು ಬರೆದಿರ್ತಾರೆ. ಆ ಸಾಂಗು 4 ದಿನ ಶೂಟ್ ಆಗುತ್ತೆ. ಅವಾಗ ಅಷ್ಟು ಆಟೋಗಳಿಗೂ ನಾನೇ ಆಟೋಗಳನ್ನ ಸಪ್ಲೈ ಮಾಡಿದ್ದು. ಜೊತೆಗೆ ಅದರಲ್ಲಿ ಶಂಕರಣ್ಣ ಒಂದು ಆಟೋ, ಸಂತೋಷಕ್ಕೆ ಏನೋ ಸಾಂಗ್, ಲ್ಯಾಂಪ್ಟಾ ಆಟೋ ಅಂತ ಇರುತ್ತೆ. ಆ ಆಟೋ ಬೇಕೇ ಬೇಕು. ದಿನಕರ್ ಸರ್ ಹೇಳ್ತಾರೆ, ಸರ್ ಆಟೋ ಸಿಗಲ್ಲ ಅಂತ ಅಂದರೆ, ನಾಗರಾಜ್ ಅವರೇ ನಮ್ಗೆ ನಿಮ್ಗೆ ಬೇರೆ ರೀಸನ್ ಹೇಳ್ಬಿಡಿ, ಆಟೋ ಬೇಕೇ ಬೇಕು, ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಅದೇ ಆಟೋನ ಹುಡ್ಕೊಂಡು ಶಿವಾಜಿನಗರ, ಟ್ಯಾನಿ ರೋಡು ಎಲ್ಲ ಕಡೆ ರೌಂಡ್ ಆಗ್ತೀವಿ. ಒಂದು ಕಡೆ 1980ನೇ ಇಸ್ವಿಲ್ ತಗೊಂಡಂತ ವ್ಯಕ್ತಿ ಇನ್ನೂ ಆಟೋ ಓಡಿಸ್ತಾ ಇರ್ತಾರೆ, ಲ್ಯಾಂಪ್ ಆಟೋ. ಮಲ್ಲೇಶ್ವರಮಲ್ಲಿ ಇರುತ್ತೆ, ತಗೊಂಡ್ಬರ್ತೀವಿ. ಅದಕ್ಕೆಲ್ಲ ಬಣ್ಣ ಗಿಣ್ಣ ಎಲ್ಲ ಹೊಡಿಸಿ ಕ್ಲೀನಾಗಿ ರೆಡಿ ಮಾಡಿ ಆ ಸಾಂಗಲ್ಲಿ ಬರುತ್ತೆ ನೋಡಿ, ಅತಿರಥ, ಮಹಾರಥ, ಸಾರಥಿ ಸಾಂಗ್ ಬರುತ್ತೆ. ಸೊ ಅಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ದರ್ಶನ್ ಸರ್ಗೆ ಆಡಿಯೋ ರಿಲೀಸ್ ಟೈಮಲ್ಲಿ ಇದು ಆಟೋ ಡ್ರೈವರ್ ಕಾನ್ಸೆಪ್ಟು ಸರ್. ಆದಷ್ಟು ನಾವು ಸಿನಿಮಾದವರು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಈವೆಂಟ್ಗಳು ಮಾಡ್ತಿರ್ತೀವಿ. ಆಟೋ ಚಾಲಕರದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು ಗ್ರೌಂಡಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ನ ಕರೆಸಿ ಅಲ್ಲಿ ಶೂಟ್ ಮಾಡಿದ್ರೆ, ಆಡಿಯೋ ಲಾಂಚ್ ಮಾಡಿದ್ರೆ, ಆಟೋ ಡ್ರೈವರ್ ಕೈಲೇ ಲಾಂಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಪ್ಕೊಂಡ್ರು, ದರ್ಶನ್ ಸರ್ ಒಪ್ಕೊಂಡ್ರು, ದಿನಕರ್ ಒಪ್ಕೊಂಡ್ರು, ಸತ್ಯಪ್ರಕಾಶ್ ಅವರು ಒಪ್ಕೊಂಡ್ರು. ಅಲ್ಲಿಂದ ಮತ್ತೆ ದರ್ಶನ್ ಸರ್ನ ನಾವು ಆಟೋದಲ್ಲೇ ಕರ್ಕೊಂಬರ್ಬೇಕು, ಆಟೋದಲ್ಲೇ ಓಡಿಸ್ಕೊಂಡು ಅಂತೇಳಿ ನಾವು ಒಂದು 10 ಆಟೋ RR ನಗರಕ್ಕೆ ಹೋಗಿದ್ವಿ. ದರ್ಶನ್ ಸರ್ ಕೂತ್ಕೊಂತಾರೆ, 10 ಆಟೋ ಹಿಂದೆ ಬರ್ತೀವಿ. ನಾನೇ ಓಡಿಸ್ತೀನಿ ಅಂತಾರೆ. ಸೊ ಅವರು ಓಡಿಸ್ಕೊಂಡು ರಾಮ ಮಂದಿರ ಗ್ರೌಂಡ್ವರೆಗೂ ಬರ್ತೀವಿ. 10 ಆಟೋ ಇದ್ದದ್ದು 150 ಆಟೋ ಆಗಿರುತ್ತೆ ಹಿಂದೆ. ದರ್ಶನ್ ಸರ್ ಓಡೋದಾರೆ ಹಿಂದೆ ಬರುತ್ತೆ. ಒಂದಷ್ಟು 500 ಆಟೋ ನಿಂತಿರುತ್ತೆ. ಅದು ದೊಡ್ಡ ಹಬ್ಬ ಥರ ಆಗುತ್ತೆ. ಸಿನಿಮಾನು ಇಟ್ಟಾಗುತ್ತೆ. ಸಾಂಗ್ಗಳು, ಆಟೋ ಚಾಲಕರು ಸಾರಥಿ ಸಿನಿಮಾನ ಒಂದಲ್ಲ ಎರಡಲ್ಲ 10 ಸಾರಿ ನೋಡಿರ್ತಾರೆ ಸಿನಿಮಾ. ಅದೇ ಅವನ ಜೀವನ. ಆಟೋ ಚಾಲಕಂದು ಅತಿರಥ, ಮಹಾರಥ, ಸಾರಥಿ, ಆಟೋ ಡ್ರೈವರ್ ಒಬ್ಬ ಸಾಹಿತಿ ಅನ್ನೋದನ್ನ ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಯಾಕೆಂದ್ರೆ ಅತಿರಥ, ಮಹಾರಥ, ಸಾರಥಿ, ಆಟೋ ಡ್ರೈವರ್ಗೊಬ್ಬರ ಸಾಹಿತಿ. ಅಂದ್ರೆ ಆಟೋ ಇಂದ ಎಷ್ಟೋ ಬರವಣಿಗೆಗಳನ್ನ ಬರ್ದಿರ್ತೀರಿ, ನೋಡಿರ್ತೀರಿ ನೀವು. ಆಟೋ ಡ್ರೈವರ್ ತಲೆಯಲ್ಲಿ ಏನ್ ಬಂದಿರುತ್ತೆ ಗೊತ್ತಾ, ಅವ್ನು ಸಾಹಿತಿ ಅಲ್ಲ, ಆದ್ರೂ ಅವ್ನ ಮೈಂಡಲ್ಲಿ ಬರೋದನ್ನ ಆಟೋದ ಮೇಲೆ ಬರ್ದಿರ್ತಾರೆ. ಅದು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿರುತ್ತೆ. ಸೊ ಅಲ್ಲಿಂದ ನಂದು ಜರ್ನಿ. ಎಸ್ ಸರ್, ಈಗ ದರ್ಶನ್ ಸರ್ಗಂತೂ ಸಾರಥಿ ಸಿನಿಮಾದಲ್ಲಿ ಒಂದು ಆಟೋನ ಪರ್ಟಿಕ್ಯುಲರ್ ಆಗಿ ಓಡಿಸೋದಕ್ಕೆ ಕೊಡ್ತಾರೆ. ಅದಕ್ಕೆ ಏನಾದ್ರೂ ಸ್ಪೆಷಲ್ ಆಗಿ ಅದೇ ಆಟೋ ಬೇಕು ಅಂತ ಏನಾದ್ರು ಕಸ್ಟಮೈಸ್ ಮಾಡಿದ್ದುಂಟಾ, ಅಥವಾ ಏನಾದ್ರೂ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದ ಅಂತ? ಇಲ್ಲ ಏನಿಲ್ಲ, ನಾರ್ಮಲ್ ಒಂದು ಆಟೋ ಬೇಕು ಅಂತಾರೆ, ನಾರ್ಮಲ್ ಆಟೋ ತಗೊಂಬಂದು ಅದನ್ನೇ ಮಾಡ್ಕೊಂಡು. ಎಸ್, ಕಲಾವಿದರಾಗಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಪ್ರಮೋಷನ್ಸ್ ಮೂಲಕ ನಿಮ್ಮದೇ ಆದಂತಹ ಒಂದು ಛಾಪುವನ್ನು ಮೂಡಿಸ್ತೀರಾ. ಎಷ್ಟೇ ಸಿನಿಮಾಗಳು ಬಂದರೂ ಕೂಡ ಪ್ರಮೋಷನ್ ಇಲ್ಲ ಅಂತಂದರೆ ಜನರಿಗೆ ತಲುಪೋದಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಆಟೋ ನಾಗರಾಜ್ ಅಂತ ಹೇಳ್ಬಿಟ್ಟು ಒಂದು ನಿಮ್ಮ ಹೆಸರು ಮೊಳಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮ ಪರಿಶ್ರಮ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಕಲಾವಿದರಾಗಿ ಸರ್ವಾಂತರ್ಯಾಮಿ ಅನ್ನುವಂತಹ ಸಿನಿಮಾದಲ್ಲಿ ಮೇಜರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಇಲ್ಲೂ ಕೂಡ ನಿಮಗೂ ಹಾಗೇನೆ ದರ್ಶನ್ ಅವ್ರಿಗೂ ಕೂಡ ಸಾಕಷ್ಟು ರಿಲೇಟಿವ್ಸ್ ಇದೆ. ಅಂದರೆ ಲೈಕ್ ಏನಂತಂದರೆ ಒಂದು ಸಂಬಂಧ ಇದೆ. ಸರ್ವಾಂತರ್ಯಾಮಿ ಅನ್ನೋದು ಕೂಡ ಅವರ ಒಂದು ಸಿನಿಮಾಗೆ ಇಟ್ಟಿದ್ದಂತಹ ಒಂದು ಟೈಟಲ್ ಆಗಿರಬಹುದು ಅನ್ನುವಂಥದ್ದು ಕೆಲವು ದಿನಗಳ ಹಿಂದೆ ಒಂದಷ್ಟು ಮೊಳಕ ಆಗ್ತಾ ಇತ್ತು. ಲೈಕ್ ಹಿಂಗೆ ಅಂತಂದರೆ ಸುದ್ದಿ ಹರಿದಾಡ್ತಾ ಇತ್ತು. ಸೊ ಹೆಂಗೆ ಅನ್ನಿಸ್ತು ಅವ್ರಿಗಿಟ್ಟಿರುವಂತಹ ಒಂದು ಟೈಟಲ್ನೇ ನಿಮ್ಮ ಸಿನಿಮಾಗೆ ಬಂದಿದ್ದು ಅಂತ? ಸರ್ ನಮ್ಗೆ ಆ್ಯಕ್ಚುಲಿ ಸರ್ವಾಂತರ್ಯಾಮಿ ಟೈಟಲ್ ನಾನು ಕೇಳೇ ಇರಲಿಲ್ಲ ಸರ್. ಸಿನಿಮಾ ಶೂಟ್ ಆಯಿತು, ಸರ್ವಾಂತರ್ಯಾಮಿ ಇಟ್ಕೊಂಡೆ ಪೂಜೆ ಮಾಡಿದ್ವಿ, ಶೂಟ್ ಆಯಿತು, 40 ದಿನ ಶೂಟ್ ಮಾಡಿದ್ವಿ, ಎಲ್ಲ ಪ್ರೋಸೆಸ್ ಎಲ್ಲ ಆಯಿತು, ಟೇಬಲ್ ಮೇಲೆ ಕೆಲಸ ಎಲ್ಲ ಆಯಿತು. ಸೆನ್ಸಾರ್ ಆಗಿ ಬಂದ ಮೇಲೆ ನಾವು ಪ್ರೆಸ್ ಮೀಟ್ ಕರೆದ ಮೇಲೆ ಸರ್ವಾಂತರ್ಯಾಮಿ ದರ್ಶನ್ ಸರ್ ಟೈಟ್ಲು ಅಂತಂದ್ರು. ಆಮೇಲೆ ಗೂಗಲಲ್ಲಿ ತೆಗೆದು ನೋಡಿದ್ರೆ ಸರ್ವಾಂತರ್ಯಾಮಿ ಟೈಟ್ಲ್ ಇತ್ತು. ನಮ್ದು ಸೆನ್ಸಾರ್ ಆಗಿತ್ತು ಸರ್. ನಮ್ಮ ಕಂಟೆಂಟ್ಗೆ ಸರ್ವಾಂತರ್ಯಾಮಿ ಟೈಟ್ಲು ಕರೆಕ್ಟಾಗಿ ಆಪ್ಟ್ ಆಗಿತ್ತು. ಸೊ ಅದನ್ನ ಇಟ್ಕೊಂಡ್ವಿ. ಬಟ್ ನಾವು ಗೊತ್ತಿದ್ದು ದರ್ಶನ್ ಸರ್ ಟೈಟ್ಲು ಅಂತ ನಾವು ಇಟ್ಕೊಂಡಿಲ್ಲ ಸರ್. ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಓಕೆ, ಇದರಿಂದ ಏನಾದರೂ ದಿನಕರ್ ಸರ್ಗೆ ಅವ್ರಿಗೆ ಯಾರಿಗಾರು ಬೇಜಾರಾಗಿದ್ರೆ ದಯವಿಟ್ಟು ಇದ್ರ ಮೂಲಕ ಕ್ಷಮೆ ಇರಲಿ. ನಮ್ಗೆ ಗೊತ್ತಿಲ್ಲದೆ ಮಾಡಿರೋದು ಇದು. ಈಗ ನಾವು ಸೆನ್ಸರ್ ಆಗಿದ್ರಿಂದ ಟೈಟ್ಲ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರ ದರ್ಶನ್ ಸರ್ನಾಗಿರ್ಬೋದು ಅಥವಾ ಆ ಒಂದು ಟೀಮ್ ಮೆಂಬರ್ಸ್ ಯಾರಿಗಾದ್ರೂ? ಇಲ್ಲ ಸರ್, ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಓಕೆ, ಇವಾಗ ನಿಮ್ದು ಸೆನ್ಸರ್ ಆಗಿರೋದ್ರಿಂದ ಅದು ನಿಮ್ಗೆ ಬರುತ್ತೆ? ಹೌದು ಸರ್, ಸೆನ್ಸರ್ ಆಗಿದೆ. 17ನೇ ತಾರೀಕು ಅನೌನ್ಸು ಮಾಡ್ಬಿಟ್ಟಿದೀವಿ. ಈಗ ಏನು ಬದಲಾವಣೆ ಮಾಡೋಕ್ಕಾಗ್ದಿರುವಂಥ ಪರಿಸ್ಥಿತಿ. ಎಸ್, ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಎಷ್ಟು ನೆನೆಸ್ಕೊಂತೀರಾ? ಯಾಕಂತಂದ್ರೆ ಈಗ ಅವರು ನಮಗೆ
ಅಂದರೆ ಈಗ ಫಿಸಿಕಲಿ ನಮ್ಮ ಜೊತೆ ಇಲ್ಲ ಅನ್ನೋವಂಥದ್ದು, ಅಂದರೆ ಈಗ ಅವ್ರು ಇದ್ದಾರೆ, ಬಟ್ ಏನಂತಾರೆ ನಾವು ಪ್ರತಿಯೊಂದು ಸಲನೂ ಅಲ್ಲಿ ಹೋಗ್ಬಿಟ್ಟು ಇದು ಮಾಡುವಂಥದ್ದಾಗಿರ್ಬೋದು, ಮಾತಾಡುವಂಥದ್ದಾಗಿರ್ಬೋದು, ಇನ್ನೊಂದು ವಿಚಾರಗಳನ್ನ ತಿಳಿಸ್ಬೋದು, ಏನೇ ನಡೀತಾ ಇದೆ ಅನ್ನುವಂಥದ್ದು ಕೂಡ ಅವರು ಪೇಪರ್ ಓದೋದ್ರ ಮೂಲಕ ಆಗಿರ್ಬೋದು ಎಲ್ಲರೂ ಕೂಡ ತಿಳ್ಕೊತಾ ಇರ್ತಾರೆ. ಬಟ್ ಏನಂತಂದರೆ ಇಲ್ಲಿದ್ದಿದ್ರೆ ನಿಮ್ಮ ಒಂದು ಸಿನಿಮಾಗೆ ಒಂದು ಆನೆ ಬಲ ಬರ್ತಿತ್ತು. ಯಾಕಂತಂದ್ರೆ ನೀವು ಸಾರಥಿ ಸಿನಿಮಾಗೆ ಮಾಡಿರುವಂತಹ ಒಂದಷ್ಟು ಕೆಲಸಗಳು ಇವತ್ತಿದ್ದಿದ್ರೆ, ಆ ದರ್ಶನ್ ಸರ್ ಇವತ್ತು ಬಂದ್ಬಿಟ್ಟು ನಿಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ರೆ, ಇವತ್ತು ನಿಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲೋ ಒಂದು ಕಡೆ ರೀಚ್ ಆಗ್ತಿತ್ತು ಅನ್ನುವಂಥದ್ದು ಭಾವನೆ ಏನಾದರೂ ನಿಮಗೆ ಬಂದಿದೆಯಾ ಅಂತ? ಸರ್ ನನ್ನ ಸಿನಿಮಾಗೆ ಅಂತಲ್ಲ ಸರ್, ಇವತ್ತು ದರ್ಶನ್ ಸರ್ ಇದ್ರೆ ಸರ್ ಎಷ್ಟೋ ಒಂದು 10 ಸಿನಿಮಾ ಮಾಡೋರು ಎಷ್ಟೊತ್ತು, ಒಂದು 5 ಸಿನಿಮಾನಾರು ಮಾಡ್ತಿದ್ರು, ಸಾವಿರಾರು ಜನಕ್ಕೆ ಕೆಲಸ ಸಿಕ್ತಿತ್ತು, ಏನೋ ಒಂದು ಆಗ್ತಿತ್ತು ಸರ್. ಗೊತ್ತಿಲ್ಲ ಏನೋ ಏನೋ ಒಂದು ಕೆಟ್ಟಗಳಿಗೆ ಏನೋ ಒಂದು ಆಗಿರ್ಬೋದು. ಬಟ್ ದರ್ಶನ್ ಸಾರು ನಮ್ಮ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಆಸ್ತಿ. ಅವ್ರು ಇದ್ದಿದ್ರೆ ಒಂದಷ್ಟು ನಮ್ಗೆಲ್ರಿಗೂ ಉಪಯೋಗ ಆಗ್ತಿತ್ತು. ನಾವು ಗೊತ್ತಿಲ್ಲದೆ ಈ ಟೈಟ್ಲ್ ಇಟ್ಕೊಂಡಿರ್ಬೋದು. ಅವಾಗ ಬೇರೆ ಟೈಟ್ಲ್ ಇಟ್ಕೊಂಡು ದರ್ಶನ್ ಸರ್ ಹತ್ರನೇ ಹೋಗಿ ಸರ್ ನಮ್ಗೊಂದು ಬೈಟ್ಸ್ ಕೊಡಿ ಅಂತಂದ್ರೆ 100% ಕೊಡ್ತಾ ಇದ್ರು. ಈಗ ದರ್ಶನ್ ಸರ್ ಏನಾದ್ರು ನನ್ನ ಟೈಟಲ್ ಇದು ಕೊಡಿ ಅಂತ ಹೇಳ್ಬಿಟ್ಟಿದ್ರೆ ಕೊಟ್ಬಿಡ್ತಿದ್ರ ಅಂತ? ಸರ್ ಅವ್ರದ್ದೇ ಸರ್ ಟೈಟ್ಲ್, ನಮ್ಗೆ ಗೊತ್ತಿಲ್ಲದೆ ಮಾಡಿರೋದು ಸರ್. ನಾವು ಅಲ್ಲ, ಇನ್ ಕೇಸ್ ಇವಾಗ ಅವರು ಗೂಗಲಲ್ಲಿ ಎಲ್ಲಾನು ಕೂಡ ಆಗಿದೆ, ಅದಾದ್ಮೇಲೆ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಸೆನ್ಸರ್ ಎಲ್ಲ ಆದ್ಮೇಲೆ ನೀವು ಹೋಗ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತೀರಾ, ಆದ್ಮೇಲೆ ಆ ಒಂದು ಸಂದರ್ಭದಲ್ಲೂ ಕೇಳಿದ್ರೆ ಜಸ್ಟ್ ಫಾರ್ ಫನ್ ಕೇಳ್ತಾ ಇರೋವಂಥದ್ದು, ಕೇಳಿದ್ರೆ ಕೊಡ್ತಿದ್ರಾ ಅಂತ? 100% ಕೊಡ್ತಿದ್ರು ಸರ್. ಟೈಟ್ಲ್ ನಮ್ದೆಲ್ಲ ಸರ್, ನಮ್ಗೆ ಗೊತ್ತಿಲ್ಲದೆ ತಗೊಂಡಿರೋದು, ನಾವೇನ್ ಮಾಡೋಣ ಸರ್. ಓಕೆ, ಎನಿವೆ ಈಗ ಸರ್ವಾಂತರ್ಯಾಮಿ ಅನ್ನುವಂಥದ್ದು, ಯಾಕಂತಂದ್ರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲು ಕೂಡ ಸರ್ವಾಂತರ್ಯಾಮಿ ಈ ಒಂದು ಟೈಟಲ್ ತಕ್ಕಂಗೆ ಇದೆ. ಮೊಬೈಲಲ್ಲಿ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಒಂದು ಫ್ಯಾಮಿಲಿಯಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡ್ತಾ ಇದ್ರ. ಈ ಥಾಟ್ ಹೇಗೆ ಬಂತು? ಈ ಥಾಟ್ನ ಯಾವ ರೀತಿ ಕಾರ್ಯರೂಪಕ್ಕೆ ತಂದಿದ್ದೀರಾ? ಈ ಒಂದು ಥಾಟ್ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ಜನತೆಗಾಗಿರ್ಬೋದು, ಅದರ ಜೊತೆಗೆ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಯಾವ ರೀತಿಯಾದಂಥ ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದೀರಾ ಅಂತ? ಸರ್, ಈಗ ಮೊಬೈಲು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲ ಇದೆ, ಅದು ನಿಮಗೂ ಗೊತ್ತಿದೆ. ಯಾಕೆಂದ್ರೆ ಈ ಮೊಬೈಲಲ್ಲಿ ಬರುವಂಥ ಕಂಟೆಂಟ್ ಸೆನ್ಸರೇ ಇರಲ್ಲ. ನಾವು ಸಿನಿಮಾದಲ್ಲಿ ಒಂದು ರಕ್ತ ತೋರಿಸ್ತೀವೋ, ಇನ್ನೊಂದು ಕೊಲೆ ತೋರಿಸ್ತೀವೋ, ಅದಕ್ಕೊಂದು ಸೆನ್ಸರು ಅಂತ ಮಾಡಿರ್ತಾರೆ. ಮೊಬೈಲ್ ನಾವೇನ್ ಶೂಟ್ ಮಾಡ್ತೀವಿ ಅದನ್ನ ಬಿಡ್ತಾನೆ ಇರ್ತೀವಿ. ಅದನ್ನ ಸಣ್ಣ ಮಕ್ಕಳು 6 ತಿಂಗಳು ಮಗುವಿಂದ ಹಿಡಿದು 90 ವರ್ಷದ ವಯಸ್ಸಾಗಿರೋರ್ವರೆಗೂ ನೋಡ್ತಾನೆ ಇರ್ತಾರೆ. ಅದೀಗ ಬೇಕೇ ಬೇಕು ಎಲ್ರಿಗೂ, ಅದೊಂಥರ ಅಡಿಕ್ಷನ್ ತರ, ಊಟದ ತರ ಆಗ್ಬಿಟ್ಟಿದೆ. ಹಂಗಾಗಿ ಈ ಮೊಬೈಲ್ ಇಂದ ತುಂಬಾ ಇತ್ತೀಚೆಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಜನಸಾಮಾನ್ಯ, ಅದರಲ್ಲೂ ಮಧ್ಯಮ ವರ್ಗದವ್ರಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರುತ್ತೆ, ಯಾರೋ ಚಾಟ್ ಮಾಡಿರ್ತಾನೆ, ಅದೇನೇನೋ ಎಡವಟ್ಟುಗಳಾಗಿರುತ್ತೆ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಫ್ಯಾಮಿಲಿ ಹೋಗ್ಬೇಕು, ಸ್ಟೇಷನ್ಗೆ ಹೋಗಿದ್ರು ಅಂತ ಅಕ್ಕಪಕ್ಕ ಮಾತಾಡ್ತಾರೆ. ಇವೆಲ್ಲ ಇರೋದ್ರಿಂದ ಏನೇ ತಪ್ಪುಗಳಾದ್ರೂ ನಾವೇ ಅದನ್ನ ಗೊತ್ತಿಲ್ದಂಗೆ, ಸಮಾಜಕ್ಕೆ ಗೊತ್ತಿಲ್ದಂಗೆ ನಾವು ಕಷ್ಟನ ಅನುಭವಿಸ್ತಾ ಇರ್ತೀವಿ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ಒಂದು ಮಧ್ಯಮ ವರ್ಗದ ಒಂದು ಫ್ಯಾಮಿಲಿಲಿ ಮೊಬೈಲಿಂದ ಆಗುವಂಥ ಒಂದು ಸಣ್ಣ ಸಮಸ್ಯೆಯಿಂದ ಇಡೀ ಫ್ಯಾಮಿಲಿ ಸಫರ್ ಪಡ್ತೀವಿ, ತುಂಬ ಕಷ್ಟಪಡ್ತೀವಿ. ಆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ, ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ಎಷ್ಟೆಲ್ಲ ಒಂದು ಮಗಳದ್ದು ಒಂದು ಸಣ್ಣ ಸಮಸ್ಯೆ, ಅವಳೇನು ತಪ್ಪು ಮಾಡಿರಲ್ಲ, ಯಾವುದೋ ಒಂದು ತಪ್ಪು ಎಲ್ಲೋ ಸಿಗಾಕೊಂಡು ಅವಳು ಎದುರುಕೊಂಡು ಏನೋ ಪ್ರಾಬ್ಲಮ್ ಆಗಿ ಅವಳು ಮನೆ ಬಿಟ್ಟು ಹೋಗಿ, ಅದೆಲ್ಲೋ ಯಾರೋ ಬಂದು ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಅಂದಾಗ ಅಲ್ಲೋಗಿ ನಾವು ನೋಡ್ತೀವಿ, ಮಗಳಲ್ಲ, ಮತ್ತೆ ಮಗಳೆಲ್ಲೋ ಇದ್ದು ಪೊಲೀಸ್ನವ್ರು ಎಂಕ್ವೈರಿ ಮಾಡ್ತಾರೆ. ಎಲ್ಲೋ ಯಾರಿಗೋ ಒಬ್ರಿಗೆ ಮಗಳು ಯಾವುದೋ ಸಣ್ಣ ಸಮಸ್ಯೆಗೆ ಕಪಾಲು ಕೊಡ್ದಿರ್ತಾಳೆ, ಸೋಷಿಯಲ್ ಮೀಡಿಯಾ ವೈರಲ್ ಆಗಿರುತ್ತೆ, ಅವನು ಇಮಿಡಿಯೇಟ್ ಸತ್ತೋಗಿರ್ತಾನೆ. ಆ ಸಮಸ್ಯೆ ನಮ್ಮ ತಲೆ ಮೇಲೆ ಬರುತ್ತೆ. ಅವ್ರ ಕಡೆ ರಿಲೇಷನ್ ಎಲ್ಲ ಬಂದು ನಿಮ್ಮ ಮಗಳು ಚಪ್ಪಲಿ ಹೊಡೆದಿದ್ದು ವೈರಲ್ ಆಗ್ತಿದೆ, ನೀವೇನೋ ಮಾಡಿದ್ರೆ ನಿಮ್ಮ ಮಗಳು ಎಲ್ಲಿ ಅಂತ ಕೇಳ್ತಾರೆ. ನಾವು ಆಲ್ರೆಡಿ ನಮ್ಮ ಮಗಳನ್ನ ಹುಡುಕ್ತಾ ಇರ್ತೀವಿ. ಈ ಕತೆ ಎಷ್ಟು ತುಂಬ ಅಚ್ಚುಕಟ್ಟಾಗಿ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ಅಂತಂದರೆ, ನಿಮ್ಮ ಫ್ಯಾಮಿಲಿಲಿ ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಇಲ್ದಾರೆ ಮುಂದಕ್ಕೆ ಆಗಬಹುದು. ಆ ಥರ ಒಂದು ಸಬ್ಜೆಕ್ಟ್ ಸರ್, ಪ್ರತಿಯೊಬ್ಬರು ಸಿನಿಮಾ ನೋಡ್ಬೇಕಾದಂಥ ಒಂದು ಒಳ್ಳೆ ಸಿನಿಮಾ. ಯಾವತ್ತಾದ್ರೂ ನಿಮ್ಮ ರಿಯಲ್ ಲೈಫ್ನಲ್ಲಿ ಮೊಬೈಲಿಂದ ಅನಾಹುತ ಆಗಿತ್ತು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ ಅಂತ? 100% ಆಗಿದೆ ಸರ್. ಏನಾಗಿತ್ತು ಸರ್? ಯಾವುದೋ ಒಂದು ಈ ಸಿನಿಮಾದಲ್ಲೂ ಅದೇ ಮಾಡಿದೀವಿ. ಯಾವುದೋ ಒಂದು ಅಂದ್ರೆ ನಿಮ್ಮ ರಿಯಲ್ ಲೈಫಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳನ್ನು ತಗೊಂಡಿದ್ರ ಅಂತ ಇದೆ. ಬಟ್ ನನ್ನ ರಿಯಲ್ ಲೈಫಲ್ಲಿ ಆಗಿರೋದು ನಿರ್ದೇಶಕರಿಗೆ ಗೊತ್ತಿಲ್ಲ. ಸಿನಿಮಾ ಮಾಡಿದಾಗ ನನಗೂ ಈ ಥರ ಆಗಿತ್ತಲ್ಲ, ಯಾವುದೋ ಒಂದು ಮೊಬೈಲ್ ಯಾವುದೋ ಲಿಂಕ್ ಬಂದಾಗ ಅದನ್ನ ಪ್ರೆಸ್ ಮಾಡಿ ಒಂದಷ್ಟು ಅಮೌಂಟ್ ಹೋಗಿದ್ದು ಇದೆ. ಎಷ್ಟು ಹೋಗಿತ್ತು ಸರ್? ಇನ್ನೊಂದು 500 ರೂಪಾಯಿ ಹೋಗಿದ್ದು ಅಷ್ಟೇ, ದೊಡ್ಡ ವಿಷಯ ಅಲ್ಲ. ಅವತ್ತು 500 ರೂಪಾಯಿ ಹೋಗಿರೋದು ಒಂದು 5 years ಹಿಂದೆ ನನಗೆ 500 ರೂಪಾಯಿ ದೊಡ್ಡ ವಿಷಯನೇ ಸರ್. ಹೌದು, ಅವತ್ತಿನ ಕಾಲಕ್ಕೆ 500 ರೂಪಾಯಿ ಇದ್ರೆ 500 ರೂಪಾಯಿ ಆಟೋ ಗ್ಯಾಸ್ ಹಾಕ್ಸಿದ್ರೆ 2000 ಸಂಪಾದನೆ ಮಾಡ್ಬೋದಲ್ಲ. 100% ಅಲ್ವಾ? ಅದೊಂದು ಫೀಲ್ ಆಗಿತ್ತು. ಒಂದು ವಾರದ ಸಂಪಾದನೆ ಆಗ್ತಿತ್ತು ಅವಾಗ 2000 ರೂಪಾಯಿ ಅಂತ 5 ವರ್ಷಗಳಿಂದ. ಹೌದು ಸರ್, ಆಗ್ತಿತ್ತು. ಎಸ್ ಸರ್, ಈಗ ಈ ಒಂದು ಸಿನಿಮಾನ ಯಾಕೆ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಈಗ ಬೇರೆ ಬೇರೆ ಸಿನಿಮಾಗಳಿದೆ, ಬೇರೆ ಬೇರೆ ಕಥೆಗಳನ್ನ ಕೊಡಬೇಕು. ಯಾಕಂತಂದ್ರೆ ಈಗ ಇದ್ರ ಪ್ಯಾನ್ ಇಂಡಿಯಾ ಜಮಾನ,
ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡಬೇಕು, ಹೊಡಿ ಬಡಿ ದೃಶ್ಯಗಳಿರಬೇಕು, ಫುಲ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಬೇಕು ಅನ್ನುವಂಥದ್ದು. ಬಟ್ ನೀವು ಅದು ಯಾವುದನ್ನು ತಗೊಳ್ಳದೆ ಮೊಬೈಲ್ ಅನ್ನುವಂಥದ್ದು ಪ್ರತಿಯೊಬ್ಬರ ಈಗ ಒಂದು ಪಕ್ಷ ಏನಂತಂದ್ರೆ ನಮ್ಮ ಜನರು ಒಂದು ತೂಟ ಬೇಕಾದ್ರೆ ಬಿಟ್ಬಿಡ್ತಾರೆ, ಮೊಬೈಲ್ ಬಿಡಲ್ಲ. ಅಂಥ ಸಿಚುವೇಶನಲ್ಲಿ ನಾವಿದ್ದೀವಿ. ಸೊ ಈ ಒಂದು ಕಾನ್ಸೆಪ್ಟ್ನ ಏನಕ್ಕೆ ತಗೋಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಸರ್, ಇವಾಗ ನೀವು ನೋಡ್ತಾ ಇರ್ತೀರಿ, ನಮ್ಮ ತಾತ ಮುತ್ತಾತ ಅವರೆಲ್ಲ 90 ವರ್ಷ 100 ವರ್ಷ ಎಲ್ಲ ಬದುಕಿದ್ರು. ಅವ್ರು ಕನ್ನಡಕನೇ ಆಗ್ತಾ ಇರಲಿಲ್ಲ, ಕಣ್ಣು ಆಪರೇಷನ್ನೇ ಮಾಡಿಸ್ತಾ ಇರಲಿಲ್ಲ. ಈಗಲೂ ನಮ್ಮ ತಾತ ಅವರು 95 ವರ್ಷ, ಇನ್ನೂ ಅವ್ರು ಕನ್ನಡಕ ಇಲ್ಲದೆ ಹೋದ ತಕ್ಷಣ ಬಾರಪ್ಪ ನಾಗರಾಜು ಅಂತ ಕರೀತಾರೆ. ನಮ್ಗೆ ಇವಾಗಲೇ ಕಣ್ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದು ನಾವು ಫಸ್ಟ್ ದೇವ್ರ ಮುಖ ನೋಡ್ತಾ ಇಲ್ಲ, ಮೊಬೈಲ್ ನೋಡ್ತಾ ಇದೀವಿ. ಮೊಬೈಲ್ LED ಇರೋದ್ರಿಂದ ಅದು ರಿಫ್ಲೆಕ್ಟರ್ ಆಗುತ್ತೆ ನಮ್ಗೆ. ಅದೆಷ್ಟು ಡೇಂಜರು ಅಂತಂದ್ರೆ, ಮೊದ್ಲೆಲ್ಲ ನಾವು ಸಣ್ಣದು ಡೂಮ್ ಟಿವಿ ನೋಡ್ತಿದ್ವಿ, ಅದು LED ಇರ್ಲಿಲ್ಲ. ಇವಾಗ ಎಲ್ಲ LED ಟಿವಿ. ಅದೆಲ್ಲ ಹೆಂಗಾಗುತ್ತೆ ಅಂದ್ರೆ, ಅದು ಬಂದು ಡೈರೆಕ್ಟ್ ಲೆನ್ಸ್ಗೆ ಹೊಡೆಯುತ್ತೆ. ಆ ಲೆನ್ಸ್ ಹೊಡೆಯೋದ್ರಿಂದ ಈಗ ಸಣ್ಣ ಮಕ್ಳಿಗೂ ಕೂಡ ದೃಷ್ಟಿದೋಷ ಬರ್ತಾ ಇದೆ, ಆಮೇಲೆ ಹೃದಯ ಸಮಸ್ಯೆ ಬರ್ತಾ ಇದೆ. ಮೊಬೈಲ್ ಯಾಲು ನಾವು ಇಲ್ಲಿಟ್ಟಿರ್ತೀವಿ, ಹಾರ್ಟ್ ಇಲ್ಲಿರ್ತದೆ. ಆ ರೇಡಿಯೇಷನ್ ಹೆಂಗ್ ಆಗುತ್ತೆ ಅಂತಂದ್ರೆ, ಅದು ಹೊಡ್ಕೊಳ್ಳುತ್ತೆ ಹಾರ್ಟ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾರ್ಟ್ ಸಮಸ್ಯೆ ಬರುತ್ತೆ, ಪಾಕೆಟ್ಸ್ ಅಲ್ಲಿ ಇಟ್ಕೊಂಡ್ರೆ ಲೈಕ್ ಅಲ್ಲೇನೋ ಒಂದು ಸಮಸ್ಯೆ ಬರುತ್ತೆ. ಮೊಬೈಲ್ ಇಂದ ಇವತ್ತು ಜಾಸ್ತಿ ಎಲ್ಲಾರ್ಗು ಎಲ್ಲೋ ಒಂದು ಕ್ಯಾನ್ಸರ್ ಬಂತು, ಹಾರ್ಟ್ ಅಟ್ಯಾಕ್ ಬಂತು ಅಂತ ಏನಿದೆ, ಮೊಬೈಲ್ ಇಂದ 90% ಮೊಬೈಲ್ ಇಂದ ಬರ್ತಾ ಇದೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ? ಅದನ್ನೇ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿದೀವಿ. ಮಕ್ಳಿಗೆ ಎಷ್ಟು ಸಮಸ್ಯೆ ಆಗ್ತಿದೆ, ದೊಡ್ಡವ್ರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ, ಮೊಬೈಲಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನ ನಾವು ನಮ್ಮ ಸಿನಿಮಾದ ಮುಖಾಂತರ ತೋರಿಸ್ತೇವೆ. ಸರ್, ಈಗ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂತಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ತಾರಾ ಬಳಗ ಇದೆ, ಹೊಸಬರಿದ್ದಾರೆ, ಹಾಗೇನೆ ಹಳಬರಿದ್ದಾರೆ. ಸೊ ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ, ಹೆಂಗಿತ್ತು ಆ ಒಂದು ಶೂಟಿಂಗ್ ಅನುಭವ ಅಂತ? ಸರ್, 45 ದಿನ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವಿಕ್ಟ್ರಿ ವಾಸು, ನಮ್ಮ ಪುಂಗ, ಮಂಜುನಾಥ್, ಭದ್ರಾವತಿ, ದಿನೇಶು, ತುಂಬ ಜನ ಅಂದರೆ ಹೊಸಬ್ರನ್ನೇ ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮದು ಸಣ್ಣ ಬಜೆಟ್ ಆಗಿರೋದ್ರಿಂದ ಹೊಸಬ್ರನ್ನೇ ಇಟ್ಕೊಂಡು ಹೊಸ ಆರ್ಟಿಸ್ಟ್ಗಳ ಹತ್ರನೇ ಮಾಡ್ಸೋಣ ಅಂತೇಳಿ ಒಂದಷ್ಟು ಜನ ಇದ್ದಾರೆ. ವಿಕ್ಟ್ರಿ ವಾಸು ಅಂತವ್ರು, ಅವರೆಲ್ಲ ತುಂಬ ಸಾಥ್ ಕೊಟ್ಟರು. ನನ್ನ ಜೊತೆ ಒಂದು 10 ದಿನ ನಾವು ಅವ್ರ ಜೊತೆ, ಅವ್ರದ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ನಮ್ಮ ಸಿನಿಮಾದಲ್ಲಿ ಜೀವ ಇರೋದೇ ವಿಕ್ಟ್ರಿ ವಾಸು ಅವ್ರ ಜೊತೆ. ಅವ್ರ ಇನ್ಸ್ಪೆಕ್ಟರ್, ನಾನೊಬ್ಬ ಅಪವಾದ ಮಾಡದೇ ಇರುವಂಥ ಖೈದಿ ಥರ. ಹಂಗಿರುವಾಗ ಚೆನ್ನಾಗಿತ್ತು, ಅನುಭವ ಚೆನ್ನಾಗಿತ್ತು. ನಮ್ಮ ಡೈರೆಕ್ಟ್ರು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. 25 ವರ್ಷದ ಕನಸು ಅವರು. ಸಿನಿಮಾ ಮಾಡಬೇಕು ಅಂತ 25 ವರ್ಷದಿಂದ ಬಂದು ಮಾಡೋಕ್ಕಾಗದೆ ಬೇರೆ ಬಿಸ್ನೆಸ್ ಮಾಡಿಕೊಂಡು, ಇವಾಗ ಒಂದು ಸಿನಿಮಾ ಆ ಕನಸನ್ನು ನನಸು ಮಾಡ್ಕೊಳ್ಳೋಣ ಅಂತೇಳಿ ಸರ್ವಂತರಾಮಿ ಟೈಟ್ಲ್ ಇಟ್ಟು ನನ್ನನ್ನು ಕರೀತಾರೆ. ಈ ಸಿನಿಮಾಗೆ ನೀವೇ ಹೀರೋ ಅಂತಾರೆ. ಸೊ ಹೀರೋ ಅಲ್ಲ, ನಾನು ಹೀರೋ ಯಾವುದೂ ಮಾಡಲ್ಲ ಸರ್, ಮೇನ್ ಕ್ಯಾರೆಕ್ಟರ್ ಮಾಡೋ, ಸಣ್ಣ ಪುಟ್ಟ ಮಾಡ್ತೀನಿ, ಸಣ್ಣ ಪುಟ್ಟ ಪಾತ್ರನೇ. ಇದರಲ್ಲಿ ಮೊಬೈಲೇ ಹೀರೋ, ನೀವಲ್ಲ, ಸುಮ್ಗೆ ಹೇಳಿದೆ ಮಾಡಿ ಅಂತಾರೆ. ಚೆನ್ನಾಗಿತ್ತು. 40 ದಿನ ಜರ್ನಿ. 17ನೇ ತಾರೀಕು ರಿಲೀಸ್ ಆಗ್ತಿದೆ. ಆ 40 ದಿನ ಮಾಡಿದಂಥ ಪ್ರಯತ್ನ, ಇತ್ತೀಚೆಗೆ ನಾವು ಈ ಸಿನಿಮಾ ಪ್ರಚಾರ ಅದು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ಒಳ್ಳೆ ಸಿನಿಮಾ, ಥಿಯೇಟ್ರಲ್ಲಿ ಜನ ಒಳ್ಳೆ ಸಿನಿಮಾ ಕೊಟ್ಟರು ನೋಡೇ ನೋಡ್ತಾರೆ. 100% ನಮ್ಮ ಸಿನಿಮಾನ ಮಧ್ಯಮ ವರ್ಗದವ್ರು ಇಷ್ಟಪಟ್ಟೇ ಪಡ್ತಾರೆ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಸಿನಿಮಾ ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್, ಆಗೆಲ್ಲನೂ ಮೊಬೈಲ್ ಇರ್ತಿರ್ಲಿಲ್ಲ, ಪ್ರತಿಯೊಂದು ಗಲ್ಲಿಗೂ ಹೋಗ್ತಿದ್ರು, ಪೋಸ್ಟರ್ಗಳನ್ನು ಹಂಚ್ತಿದ್ರು, ಅದ್ರ ಜೊತೆಗೆ ಆಟೋಗಳಿಂದ ಎಲ್ಲಾನು ಪೋಸ್ಟರ್ಸನ್ನು ಅಂಟಿಸ್ಲಾಗ್ತಾ ಇತ್ತು. ಸಿನಿಮಾ ಆದರೂ ಕೂಡ ಜನ ಬಂದು ನೋಡ್ತಾ ಇದ್ರು. ಈಗೆಲ್ಲ ಪ್ರತಿಯೊಂದು ಮೊಬೈಲಲ್ಲಿ ಎಷ್ಟೇ ನಾವು ಪ್ರಮೋಷನ್ ಮಾಡಿದ್ರು ಕೂಡ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋಂಥದ್ದು. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ, ಆಗಿನ ಸಿನಿಮಾ ರಂಗಕ್ಕೂ ಈಗಿನ ಸಿನಿಮಾ ರಂಗಕ್ಕೂ, ಆಗಿನ ಪ್ರಮೋಷನ್ಗೂ ಈಗಿನ ಪ್ರಮೋಷನ್ಗೂ, ಆಗಿರುವಂತಹ ಜನಕ್ಕೂ ಈಗಿರುವಂತಹ ಜನಕ್ಕೂ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನುವಂಥದ್ದು? ಹೌದು ಸರ್, ಈಗ ನಾವು ಸರ್ವಂತರಾಮಿ, ಎಲ್ಲರ ಕೈಯಲ್ಲಿ ನಾನೇ ಸ್ವಾಮಿ ಅನ್ನೋದನ್ನ ಮೊಬೈಲ್ನೇ ಅಂತ ಹೇಳಿದ್ವಿ. ಈ ಮೊಬೈಲಿಂದ ಇಷ್ಟೆಲ್ಲ ಆಗಿದೆ. ಮೊದಲು ಸಿನಿಮಾ ನೋಡ್ತಿದ್ದಂಥ ವ್ಯಕ್ತಿಗಳು ಅಂದರೆ ಆಟೋ ಚಾಲಕರು. ಬೆಳಗ್ಗೆ ಬಿಸ್ನೆಸ್ ಆಗಿಲ್ಲ ಅಂದರೆ 8 ಗಂಟೆ 9 ಗಂಟೆ ಬಿಸ್ನೆಸ್ ಆಗಿಲ್ಲ ಅಂದರೆ ಅವ್ರು ಥಿಯೇಟರ್ ಕೂತ್ಬಿಟ್ರು. ಇತ್ತೀಚೆಗೆ ಆಟೋ ಡ್ರೈವರು ಸಿನಿಮಾ ನೋಡೋದು ಬಿಟ್ಟಿದ್ದಾರೆ. ಯಾಕೆಂದರೆ ಮೊಬೈಲಲ್ಲಿ ಎಲ್ಲ OTT ಬರುತ್ತೆ, ಎಲ್ಲ ರೀಲ್ಸ್ ಬರುತ್ತೆ. ಇತ್ತೀಚೆಗಂತೂ ಸಿನಿಮಾ ನೋಡೋದು ಕಮ್ಮಿ ಆಗಿಬಿಟ್ಟಿದೆ. ಇವನ್ನ 5 ನಿಮಿಷದ ರೀಲ್ಸ್ ಅಂತೆ, ಉಪಕಥೆಗಳಂತೆ ಏನೇನೋ ಮಾಡ್ತಾ ಇರ್ತಾರೆ. ಅದು ಸಿನಿಮಾಗಿಂತ ಚೆನ್ನಾಗಿ ಮಾಡಿರ್ತಾರೆ. ಸಿನಿಮಾಗೆ ಯಾಕೆ ದುಡ್ಡು ಕೊಡಬೇಕು ಅನ್ನೋ ಉದ್ದೇಶದಿಂದ ಆಟೋ ಚಾಲಕರು ಮೊದಲನೇ ಆಡಿಯನ್ಸು ಅವರೇ ನೋಡೋದು ಬಿಟ್ಟಿದ್ದಾರೆ. ಮೊದಲೆಲ್ಲ ಥಿಯೇಟ್ರ್ ಮುಂದೆ ಒಂದಷ್ಟು ಆಟೋ ನಿಂತಿದ್ರೆ ಸಿನಿಮಾ ಸೂಪರ್ ಹಿಟ್ ಅಂತಿದ್ರು. ಇವತ್ತು ನೀವು ಯಾವ ಥಿಯೇಟ್ರಲ್ಲಾರು ನೋಡಿದ್ದೀರಾ, ಆಟೋಗಳೇ ಇರಲ್ಲ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇನ್ನೊಂದು ಆಟೋ ಡ್ರೈವರ್ ಸಿನಿಮಾ ನೋಡೋದು ಬಿಟ್ಟಿದ್ದಾರೆ. ಒಳ್ಳೆ ಸಿನಿಮಾ ನೋಡಬೇಕು ಅಂದರೆ ಅದೆಲ್ಲೋ ಥಿಯೇಟ್ರಿಂದ ಹೊರಗಡೆ ಆಟೋ ನಿಲ್ಸಿ ಬರಬೇಕು. ಅದನ್ನು ಪೊಲೀಸ್ನವ್ರು ಬಂದು ಕ್ಲಿಕ್ ಮಾಡ್ಕೊಂಡು ಹೋಗಿರ್ತಾರೆ, 1000 ಫೈನ್ ಆಗ್ತದೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಸಮೇತ ಬಂದು ನೋಡ್ತಿದ್ದಂಥ ಆಟೋ ಡ್ರೈವರು ಸಿನಿಮಾ ನೋಡ್ತಾ ಇಲ್ಲ ಸರ್. ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ, ಸ್ಟಾರ್ ಸಿನಿಮಾ ಬರ್ತಾರೆ, ನೋಡ್ತಾರೆ, ಅವ್ರೊಬ್ಬರೇ ನೋಡ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇಲ್ಲ. ಇದು ಬೇಸಿಕಲಿ ಆಟೋ ಡ್ರೈವರಿಂದ ಸಿನಿಮಾ ತುಂಬ ಉತ್ತುಂಗಕ್ಕೆ ಹೋಗ್ತಾ ಇತ್ತು. ಈಗ ಅವ್ರ ಕಡೆಯಿಂದಲೇ ಸಿನಿಮಾ ನೋಡ್ತಾ ಇಲ್ಲದೆ ಇರೋದ್ರಿಂದ ಚಿತ್ರರಂಗಕ್ಕೆ ತುಂಬ ಹೊಡೆತ ಬಿದ್ದಿದೆ, ಬಿಕಾಸ್ ಆಫ್ ಮೊಬೈಲ್. ಎಸ್ ಸರ್, 17ಕ್ಕೆ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಏನು ಹೇಳ್ತೀರಾ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ, ಏನು ಕೇಳ್ಕೊಳ್ತೀರಾ? ಸರ್, ಒಳ್ಳೆ ಸಿನಿಮಾ,
ಎಂಜಾಯ್ ಮಾಡ್ತೀರಾ. ಜೊತೆಗೆ ನಿಮ್ಮ ಮನೆಯಲ್ಲೇ ನಡೆದಂಥ ಒಂದು ಕತೆ ಅನ್ಕೊತೀರಾ. ಅಟ್ಲೀಸ್ಟು ಈ ಸಿನಿಮಾ ನೋಡಿದ್ರೆ ಮೊಬೈಲನ್ನು ಬಳಕೆ ಮಾಡೋದು ಅಟ್ಲೀಸ್ಟ್ ಒಂದು 10% ಆರ ಕಮ್ಮಿ ಮಾಡ್ತೀರಾ. 10% ಕಮ್ಮಿ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೂ ಉತ್ತಮ, ಜೋಬು ಕತ್ರಿ ಬರೋದು ಗೊತ್ತು. ಯಾಕೆಂದರೆ ಇವತ್ತು ಮಕ್ಳ ಕೈಲಿ ಮೊಬೈಲ್ ಕೊಟ್ಟಿರ್ತೀರಾ, ಮೊಬೈಲ್ ಕೊಟ್ಟ ತಕ್ಷಣ ಎಲ್ಲ ನಿಮ್ಗೆ ಗೂಗಲ್ ಪೇ, ಫೋನ್ಪೇ ಮಾಮೂಲಿ ರೆಗ್ಯುಲರ್ ಇರ್ತದೆ. ಮನೆಯಲ್ಲಿ ಮಾಡುವಂಥ ಫುಡ್ಡನ್ನು ಇತ್ತೀಚೆಗಂತೂ ಯಾರು ತಿಂತಾನೇ ಇಲ್ಲ, ಎಲ್ಲ ಜೊಮೊಟೊ, ಸ್ವಿಗ್ಗಿ ಅದು ಇದು ಅಂತೇಳಿ. ಈ ಕಡೆ ದುಡ್ಡು ಹಾಳು, ಆರೋಗ್ಯನೂ ಹಾಳು, ಮೊಬೈಲಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರಯತ್ನ ನಮ್ಮ ಸರ್ವಾಂತರ್ಯಾಮಿ ಚಿತ್ರತಂಡ ಮಾಡಿದ್ವಿ. ನಿಮ್ಮ ಕೊಟ್ಟ ದುಡ್ಡಿಗೆ ಮೋಸ ಆಗಲ್ಲ 100%. ದಯವಿಟ್ಟು 17ನೇ ತಾರೀಕು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ, ಒಂದೊಳ್ಳೆ ಕಾನ್ಸೆಪ್ಟ್ ಹಾಗೇನೆ ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾದ ಮೂಲಕ ಬರ್ತಾ ಇದ್ರ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಾಕಷ್ಟು ಸಿನಿಮಾಗಳಿಗೆ ತಮ್ಮ ವಿಭಿನ್ನ ಹಾಗೂ ವಿಶೇಷ ಕೊಡುಗೆಯನ್ನು ನೀಡಿರುವಂತಹ ಆಟೋ ನಾಗರಾಜ್ ಅವರ ಮಾತು. ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.